ನಮಸ್ಕಾರ ವೃಶ್ಚಿಕ ರಾಶಿಯವರೇ, ಜೂನ್ 24, 25, 26, 27ರ ದಿನಾಂಕಗಳು ಏಕೆ ಅತ್ಯಂತ ಪ್ರಮುಖವಾಗಿವೆ ಎಂದು ನಿಮಗೆ ತಿಳಿದಿದೆಯೇ? ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಕೆಲಸ ಇನ್ನೂ ಪೂರ್ಣಗೊಂಡಿಲ್ಲವೇ? ನಿಮಗೆ ಬರಬೇಕಾದ ಹಣ ನಿಂತು ಹೋಗಿದೆಯೇ? ಉದ್ಯೋಗದಲ್ಲಿ ಸರಿಯಾದ ಗುರುತಿಸುವಿಕೆ ಸಿಗುತ್ತಿಲ್ಲವೇ? ಪ್ರೇಮ, ವಿವಾಹ ಅಥವಾ ಕೌಟುಂಬಿಕ ವಿಷಯಗಳಲ್ಲಿ ವಿಳಂಬವಾಗುತ್ತಿದೆಯೇ? ಹಾಗಿದ್ದರೆ ಈ ಮಾಹಿತಿಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಏಕೆಂದರೆ ಈ 4 ದಿನಗಳ ಪ್ರಮುಖ ಸಂದೇಶ ಒಂದೇ: ದೇವರು ತಡ ಮಾಡಿದರೂ ಉತ್ತಮವಾದದ್ದನ್ನೇ ನೀಡಲಿದ್ದಾನೆ. ಹೌದು, ವೃಶ್ಚಿಕ ರಾಶಿಯವರಿಗೆ ಹಲವು ದಿನಗಳಿಂದ ನನೆಗುದಿಗೆ ಬಿದ್ದಿದ್ದ ಒಂದು ಪ್ರಮುಖ ವಿಷಯವು ಈಗ ಮುನ್ನಡೆಯುವ ಲಕ್ಷಣಗಳು ಕಾಣಿಸುತ್ತಿವೆ. ಈ 4 ದಿನಗಳಲ್ಲಿ ನಿಮ್ಮ ಜೀವನದ ಯಾವ ಕ್ಷೇತ್ರದಲ್ಲಿ ಅದೃಷ್ಟದ ಬಾಗಿಲು ತೆರೆಯಲಿದೆ, ಯಾರ ವಿಷಯದಲ್ಲಿ ಜಾಗರೂಕರಾಗಿರಬೇಕು, ಯಾವ ದಿನ ಧನಲಾಭ ಬರಲಿದೆ, ಯಾವ ದಿನ ಶುಭವಾರ್ತೆ ಕೇಳಲಿದ್ದೀರಿ, ದೇವರು ನಿಮಗೆ ನೀಡಲಿರುವ ಆ ಮಹಾನ್ವರ ಯಾವುದು, ಇವೆಲ್ಲವನ್ನೂ ವಿವರವಾಗಿ ತಿಳಿದುಕೊಳ್ಳೋಣ. ನಮ್ಮ ಶ್ರೀಭಕ್ತಿ ಜ್ಯೋತಿಷ್ಯ ಲೋಕ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ. ಏಕೆಂದರೆ ನಿಮ್ಮ ರಾಶಿಗೆ ಸಂಬಂಧಿಸಿದ ಪ್ರಮುಖ ಜ್ಯೋತಿಷ್ಯ ವಿಶೇಷಗಳು, ಗ್ರಹಗತಿಗಳ ಪ್ರಭಾವ ಮತ್ತು ಪರಿಹಾರಗಳು ನಿಮಗೆ ಎಲ್ಲರಿಗಿಂತ ಮುಂಚಿತವಾಗಿ ತಲುಪುತ್ತವೆ. ಈಗ ತಡ ಮಾಡದೆ ಜೂನ್ 24, 25, 26, 27ರ ವೃಶ್ಚಿಕ ರಾಶಿಯ ಫಲಿತಾಂಶಗಳನ್ನು ನೋಡೋಣ. ದೇವರು ತಡ ಮಾಡಿದರೂ ಶ್ರೇಷ್ಠವಾದದ್ದನ್ನೇ ಕೊಡಲಿದ್ದಾನೆ. ವೃಶ್ಚಿಕ ರಾಶಿಯವರಿಗೆ ಈ 4 ದಿನಗಳಲ್ಲಿ ಗ್ರಹಗಳ ಸೂಚನೆಗಳು ತುಂಬಾ ವಿಶೇಷವಾಗಿ ಕಾಣಿಸುತ್ತಿವೆ. ಮುಖ್ಯವಾಗಿ ಕಳೆದ ಕೆಲವು ತಿಂಗಳುಗಳಿಂದ ಅಥವಾ ಕೆಲವು ವರ್ಷಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ನೋವು ಕಾಡುತ್ತಿದ್ದರೆ, ನಾನು ಇಷ್ಟೊಂದು ಕಷ್ಟಪಡುತ್ತಿದ್ದರೂ ನನಗೆ ಏಕೆ ಫಲಿತಾಂಶ ಸಿಗುತ್ತಿಲ್ಲ ಎಂಬ ಪ್ರಶ್ನೆ ನಿಮ್ಮನ್ನು ಪದೇ ಪದೇ ಕಾಡುತ್ತಿದ್ದರೆ, ಈಗ ನೀವು ತಿಳಿಯಲಿರುವ ವಿಷಯವು ನಿಮಗೆ ಹೊಸ ಭರವಸೆಯನ್ನು ನೀಡುತ್ತದೆ. ಏಕೆಂದರೆ ನಿಮ್ಮ ಜಾತಕದಲ್ಲಿ ಕಾಣಿಸುತ್ತಿರುವ ಪರಿಸ್ಥಿತಿಗಳು ಒಂದು ವಿಷಯವನ್ನು ಸ್ಪಷ್ಟಪಡಿಸುತ್ತಿವೆ: ದೇವರು ನಿಮಗೆ ನೀಡಬೇಕಾದದ್ದನ್ನು ಮರೆತಿಲ್ಲ, ನಿಮ್ಮ ಆಸೆಯನ್ನು ತಿರಸ್ಕರಿಸಿಲ್ಲ, ಕೇವಲ ಸರಿಯಾದ ಸಮಯಕ್ಕಾಗಿ ಕಾಯ್ದಿರಿಸಿದ್ದಾನೆ. ವೃಶ್ಚಿಕ ರಾಶಿಯವರು ಜೀವನದಲ್ಲಿ ಹಲವು ಸಂದರ್ಭಗಳಲ್ಲಿ ಇತರರಿಗಿಂತ ಹೆಚ್ಚು ಕಷ್ಟಪಡುತ್ತಾರೆ, ಆದರೆ ಫಲಿತಾಂಶ ಮಾತ್ರ ತಡವಾಗಿ ಬರುತ್ತದೆ. ಇದು ನಿಮ್ಮ ರಾಶಿಯ ಸ್ವಭಾವದ ಕಾರಣದಿಂದಲೂ ಆಗುತ್ತದೆ. ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಸಂಪೂರ್ಣ ಸಮರ್ಪಣಾ ಭಾವವನ್ನು ಹೊಂದಿರುತ್ತೀರಿ. ಯಾರಿಗೂ ಹೇಳಿಕೊಳ್ಳದೆ ನೋವನ್ನು ಸಹಿಸಿಕೊಳ್ಳುತ್ತೀರಿ. ಹೊರಗೆ ನಗುತ್ತಾ ಕಂಡರೂ ಒಳಗೊಳಗೆ ಎಷ್ಟೋ ಆಲೋಚನೆಗಳು ನಿಮ್ಮನ್ನು ಕಾಡುತ್ತಿರುತ್ತವೆ. ಜೂನ್ 24ರಿಂದ 27ರವರೆಗೆ ನಡೆಯುವ ಗ್ರಹಗಳ ಸಂಚಾರವನ್ನು ಗಮನಿಸಿದರೆ, ನಿಮ್ಮ ಜೀವನದಲ್ಲಿ ಸ್ಥಗಿತಗೊಂಡಿದ್ದ ಒಂದು ಪ್ರಮುಖ ಅಂಶವು ಮತ್ತೆ ಚಲಿಸಲು ಪ್ರಾರಂಭಿಸುವ ಸೂಚನೆಗಳಿವೆ. ಕೆಲವರಿಗೆ ಅದು ಉದ್ಯೋಗ ಇರಬಹುದು, ಕೆಲವರಿಗೆ ವಿವಾಹ ಇರಬಹುದು, ಇನ್ನು ಕೆಲವರಿಗೆ ಹಣದ ಸಮಸ್ಯೆ ಇರಬಹುದು, ಮತ್ತೊಬ್ಬರಿಗೆ ಕೌಟುಂಬಿಕ ಸಮಸ್ಯೆ ಇರಬಹುದು. ಇದುವರೆಗೆ ಎಲ್ಲೋ ಒಂದು ಕಡೆ ಅಡೆತಡೆಗಳು ಎದುರಾಗುತ್ತಿದ್ದವು. ಎಷ್ಟು ಪ್ರಯತ್ನಿಸಿದರೂ ಒಂದು ಹೆಜ್ಜೆ ಮುಂದೆ ಇಡಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಈಗ ಆ ಪರಿಸ್ಥಿತಿ ಕ್ರಮೇಣ ಬದಲಾಗಲು ಪ್ರಾರಂಭವಾಗುತ್ತದೆ. ನೀವು ಆಸೆ ಬಿಟ್ಟ ನಡುರಸ್ತೆಯಲ್ಲೇ ಅದೃಷ್ಟವು ನಿಮ್ಮ ಕಡೆ ತಿರುಗಿ ನೋಡುವ ಅವಕಾಶವಿದೆ. ವಿಶೇಷವಾಗಿ ಜೂನ್ 25 ಮತ್ತು 26ರ ದಿನಾಂಕಗಳಲ್ಲಿ ನಿಮಗೆ ಒಂದು ಶುಭ ಸೂಚನೆ ಸಿಗುವ ಸಾಧ್ಯತೆ ಕಾಣಿಸುತ್ತಿದೆ. ಅದು ಫೋನ್ ಕಾಲ್ ರೂಪದಲ್ಲಿ ಬರಬಹುದು, ಒಬ್ಬ ವ್ಯಕ್ತಿಯ ಮೂಲಕ ಬರಬಹುದು, ಅಥವಾ ನೀವು ಕಾಯುತ್ತಿದ್ದ ಕೆಲಸ ಮುನ್ನಡೆಯುವ ಮೂಲಕ ಆಗಿರಬಹುದು. ಈ ಸಮಯದಲ್ಲಿ ನೀವು ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು: ವಿಳಂಬ ಎನ್ನುವುದು ಸೋಲಲ್ಲ. ಬಹಳಷ್ಟು ಜನರು ಜೀವನದಲ್ಲಿ ಬೇಗನೆ ಪಡೆದದ್ದನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ವೃಶ್ಚಿಕ ರಾಶಿಯವರು ತಡವಾಗಿ ಪಡೆದದ್ದನ್ನು ಜೀವನ ಪೂರ್ತಿ ಕಾಪಾಡಿಕೊಳ್ಳುತ್ತಾರೆ. ಅದಕ್ಕಾಗಿಯೇ ದೇವರು ನಿಮಗೆ ತಡಮಾಡಿ ಅತ್ಯಂತ ಮೌಲ್ಯಯುತವಾದದ್ದನ್ನು ನೀಡಲಿದ್ದಾನೆ. ಈ ಸಮಯದಲ್ಲಿ ನೀವು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸವೂ ನಿಮ್ಮ ಭವಿಷ್ಯಕ್ಕೆ ಅಡಿಪಾಯ ಹಾಕುತ್ತದೆ. ಯಾರನ್ನೂ ಕೀಳಾಗಿ ಅಂದಾಜಿಸಬೇಡಿ. ನಿಮ್ಮ ಬಳಿಗೆ ಬರುವ ಪ್ರತಿಯೊಂದು ಅವಕಾಶವನ್ನು ಗೌರವಿಸಿ. ಸಣ್ಣ ಅವಕಾಶವೇ ದೊಡ್ಡ ಯಶಸ್ಸಿಗೆ ದಾರಿಯಾಗುತ್ತದೆ. ಮುಖ್ಯವಾಗಿ ನಿಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕ ಆಲೋಚನೆಗಳನ್ನು ಕಡಿಮೆ ಮಾಡಿ. ಏಕೆಂದರೆ ಈ 4 ದಿನಗಳಲ್ಲಿ ನಿಮ್ಮ ಆಲೋಚನಾ ಶಕ್ತಿಯು ತುಂಬಾ ಬಲವಾಗಿ ಕೆಲಸ ಮಾಡುತ್ತದೆ. ನೀವು ಒಳ್ಳೆಯದರ ಬಗ್ಗೆ ಯೋಚಿಸಿದರೆ ಒಳ್ಳೆಯದರ ಕಡೆಗೆ ಹೆಜ್ಜೆಗಳು ಬೀಳುತ್ತವೆ. ಭಯದ ಬಗ್ಗೆ ಯೋಚಿಸಿದರೆ ಅವಕಾಶಗಳನ್ನು ನೀವೇ ದೂರ ಮಾಡಿಕೊಳ್ಳುವ ಅಪಾಯವಿರುತ್ತದೆ. ಇನ್ನೊಂದು ಪ್ರಮುಖ ವಿಷಯವೆಂದರೆ, ಹಿಂದೆ ನಿಮಗೆ ಸಹಾಯ ಮಾಡದ ವ್ಯಕ್ತಿಯೊಬ್ಬರು ಈಗ ನಿಮಗೆ ಉಪಯುಕ್ತವಾಗುವ ಪರಿಸ್ಥಿತಿ ಕಾಣಿಸುತ್ತಿದೆ. ಕೆಲವು ದಿನಗಳಿಂದ ಮಾತನಾಡದ ವ್ಯಕ್ತಿಗಳು ಮತ್ತೆ ನಿಮ್ಮ ಜೀವನಕ್ಕೆ ಮರಳಬಹುದು. ನೀವು ಊಹಿಸದ ಸ್ಥಳದಿಂದ ಬೆಂಬಲ ಲಭಿಸಬಹುದು. ಮುಖ್ಯವಾಗಿ ನಿಮ್ಮ ಮನಸ್ಸಿನಲ್ಲಿ ಇದು ಇನ್ನೂ ಆಗುವುದೇ ಇಲ್ಲ ಅಂದುಕೊಂಡ ಕೆಲಸವು ಮತ್ತೆ ಪ್ರಾರಂಭವಾಗುವ ಅವಕಾಶಗಳಿವೆ. ಆದ್ದರಿಂದ ಈ 4 ದಿನಗಳು ನೀವು ನಿರಾಶೆಯಿಂದ ದೂರವಿರಬೇಕು.
ನಿಮ್ಮ ಅದೃಷ್ಟವು ನಿಧಾನವಾಗಿ ಬಾಗಿಲು ತಟ್ಟುತ್ತಿದೆ. ಕೌಟುಂಬಿಕ ಜೀವನದಲ್ಲಿ ಬದಲಾಗಲಿರುವ ಪರಿಸ್ಥಿತಿಗಳನ್ನು ನೋಡುವುದಾದರೆ, ವೃಶ್ಚಿಕ ರಾಶಿಯವರು ಹೊರ ಜಗತ್ತಿಗೆ ಎಷ್ಟು ಕಠಿಣವಾಗಿ ಕಂಡರೂ ಕುಟುಂಬದ ವಿಷಯಕ್ಕೆ ಬಂದರೆ ತುಂಬಾ ಸೂಕ್ಷ್ಮ ಮನಸ್ಸಿನವರಾಗಿರುತ್ತಾರೆ. ಕುಟುಂಬದ ಸದಸ್ಯರ ಸಂತೋಷಕ್ಕಾಗಿ ಎಷ್ಟೋ ತ್ಯಾಗಗಳನ್ನು ಮಾಡುತ್ತಾರೆ. ಆದರೆ ಅನೇಕ ಸಂದರ್ಭಗಳಲ್ಲಿ ತಮ್ಮ ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ. ಇದರಿಂದಾಗಿ ಕುಟುಂಬದ ಸದಸ್ಯರಿಗೂ ನಿಮ್ಮ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ಅರ್ಥವಾಗುವುದಿಲ್ಲ. ಜೂನ್ 24ರಿಂದ 27ರವರೆಗೆ ಈ ಪರಿಸ್ಥಿತಿಯಲ್ಲಿ ದೊಡ್ಡ ಬದಲಾವಣೆ ಕಾಣಿಸುತ್ತಿದೆ. ಬಹಳ ದಿನಗಳಿಂದ ಮನೆಯಲ್ಲಿದ್ದ ಒತ್ತಡ ಕ್ರಮೇಣ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ಮಾತನಾಡಬೇಕಾದ ವಿಷಯಗಳನ್ನು ಪ್ರಶಾಂತವಾಗಿ ಮಾತನಾಡುವ ಅವಕಾಶ ಸಿಗುತ್ತದೆ. ಇತ್ತೀಚೆಗೆ ಕುಟುಂಬದಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೆ ದೊಡ್ಡ ಜಗಳಗಳು ನಡೆದಿದ್ದರೂ ಈಗ ಅವು ಶಮನವಾಗುತ್ತವೆ. ಮುಖ್ಯವಾಗಿ ಪೋಷಕರೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗುವ ಸಾಧ್ಯತೆಯಿದೆ. ನೀವು ಹೇಳಬೇಕೆಂದಿರುವ ವಿಷಯವನ್ನು ಅವರು ಅರ್ಥಮಾಡಿಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ಹಾಗೆಯೇ ಅವರು ಹೇಳುವುದನ್ನು ಸಹ ನೀವು ಪ್ರಶಾಂತವಾಗಿ ಕೇಳಿಸಿಕೊಳ್ಳುತ್ತೀರಿ. ಈ ಬದಲಾವಣೆಯು ಮನೆಯಲ್ಲಿ ಶಾಂತಿಯನ್ನು ಹೆಚ್ಚಿಸುತ್ತದೆ. ಕೆಲವು ವೃಶ್ಚಿಕ ರಾಶಿಯವರಿಗೆ ಕುಟುಂಬದ ಸದಸ್ಯರಿಂದ ಒಂದು ಒಳ್ಳೆಯ ಸುದ್ದಿ ಕೇಳಿಬರುವ ಸಾಧ್ಯತೆಯಿದೆ. ಅದು ಉದ್ಯೋಗದ ಬಗ್ಗೆ ಇರಬಹುದು, ವಿವಾಹದ ಬಗ್ಗೆ ಇರಬಹುದು, ಅಥವಾ ಮನೆಗೆ ಇರಬಹುದು, ಅಥವಾ ಮನೆಗೆ ಸಂಬಂಧಿಸಿದ ಶುಭಕಾರ್ಯದ ಬಗ್ಗೆ ಇರಬಹುದು. ಈ ಸಮಯದಲ್ಲಿ ಪೋಷಕರ ಆಶೀರ್ವಾದ ನಿಮಗೆ ತುಂಬಾ ಉಪಯುಕ್ತವಾಗುತ್ತದೆ. ಹಿಂದೆ ನೀವು ತೆಗೆದುಕೊಂಡ ಕೆಲವು ನಿರ್ಧಾರಗಳ ಬಗ್ಗೆ ಮನೆಯಲ್ಲಿ ಟೀಕೆಗಳು ಬಂದಿರಬಹುದು. ಆದರೆ ಈಗ ಅದೇ ನಿರ್ಧಾರಗಳು ಸರಿಯಾಗಿದ್ದವು ಎಂದು ಸಾಬೀತುಪಡಿಸುವ ಪರಿಸ್ಥಿತಿಗಳು ಎದುರಾಗುತ್ತವೆ. ನಿಮ್ಮ ಮೇಲಿನ ನಂಬಿಕೆ ಹೆಚ್ಚಾಗುತ್ತದೆ. ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಾತಿಗೆ ಗೌರವ ಮತ್ತು ಮೌಲ್ಯ ಹೆಚ್ಚುತ್ತದೆ. ಇದು ನಿಮಗೆ ಹೊಸ ಧೈರ್ಯವನ್ನು ನೀಡುತ್ತದೆ. ಜೂನ್ 26 ಮತ್ತು 27ರ ದಿನಾಂಕಗಳಲ್ಲಿ ಮನೆಗೆ ಅತಿಥಿಗಳು ಬರಬಹುದು ಅಥವಾ ಸಂಬಂಧಿಕರೊಂದಿಗೆ ಪ್ರಮುಖ ಚರ್ಚೆಗಳು ನಡೆಯಬಹುದು. ಈ ಸಮಯದಲ್ಲಿ ಮಾತಿನ ವಿಷಯದಲ್ಲಿ ಜಾಗ್ರತೆ ಅಗತ್ಯ. ಏಕೆಂದರೆ ನೀವು ಸತ್ಯವನ್ನೇ ಮಾತನಾಡುತ್ತಿದ್ದರೂ ಕೆಲವು ಬಾರಿ ನಿಮ್ಮ ಮಾತುಗಳು ಕಠಿಣವಾಗಿ ಅನಿಸಬಹುದು. ಆದ್ದರಿಂದ ಸ್ವಲ್ಪ ಮೃದುವಾಗಿ ಮಾತನಾಡಿದರೆ ಒಳ್ಳೆಯ ಫಲಿತಾಂಶಗಳು ಬರುತ್ತವೆ. ನಿಮ್ಮ ಒಂದು ಮಾತು ಕುಟುಂಬದ ವಾತಾವರಣವನ್ನು ಬದಲಾಯಿಸಬಲ್ಲದು. ಆದ್ದರಿಂದ ಕೋಪದಿಂದಲ್ಲ, ಪ್ರೀತಿಯಿಂದ ಮಾತನಾಡಿ. ಇನ್ನೊಂದು ವಿಶೇಷವೇನೆಂದರೆ, ಕೆಲವು ಕಾಲದಿಂದ ಕುಟುಂಬಕ್ಕೆ ಸಂಬಂಧಿಸಿದ ಆರ್ಥಿಕ ಸಮಸ್ಯೆಯೊಂದು ನಿಮ್ಮನ್ನು ಚಿಂತೆಗೀಡು ಮಾಡಿದ್ದರೆ ಈಗ ಅದಕ್ಕೆ ಪರಿಹಾರ ಕಾಣಿಸಲು ಪ್ರಾರಂಭವಾಗುತ್ತದೆ. ಕುಟುಂಬದ ಸದಸ್ಯರ ಸಹಕಾರವೂ ದೊರೆಯುತ್ತದೆ. ನೀವು ಒಬ್ಬರೇ ಹೊರಲಾರದ ಜವಾಬ್ದಾರಿಗಳನ್ನು ಕೆಲವು ಜನರು ಹಂಚಿಕೊಳ್ಳುವ ಸಾಧ್ಯತೆಯಿದೆ. ಇದು ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ಹೃದಯದಲ್ಲಿ ಎಷ್ಟೋ ದಿನಗಳಿಂದ ಇದ್ದ ಭಾರವನ್ನು ಕಡಿಮೆ ಮಾಡುವ ಘಟನೆಯು ಈ 4 ದಿನಗಳಲ್ಲಿ ಸಂಭವಿಸಬಹುದು. ದೇವರು ತಡ ಮಾಡಿದರೂ ಶ್ರೇಷ್ಠವಾದದ್ದನ್ನೇ ಕೊಡಲಿದ್ದಾನೆ ಎಂಬ ಪ್ರಮುಖ ಸಂದೇಶವು ಕೌಟುಂಬಿಕ ಜೀವನದಲ್ಲೂ ಎದ್ದು ಕಾಣುತ್ತಿದೆ. ಬಹಳ ದಿನಗಳಿಂದ ಮನೆಯಲ್ಲಿ ಎದುರು ನೋಡುತ್ತಿದ್ದ ಶುಭ ಕಾರ್ಯವು ಈಗ ಹತ್ತಿರವಾಗಬಹುದು. ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಹೆಚ್ಚಾಗಬಹುದು. ನಿಮ್ಮ ಮನೆಯಲ್ಲಿ ನಗು ಉಕ್ಕುವ ಪರಿಸ್ಥಿತಿ ಕಾಣಿಸುತ್ತಿದೆ. ಆದ್ದರಿಂದ ಈ 4 ದಿನಗಳು ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಿರಿ. ಅವರ ಮಾತುಗಳನ್ನು ಕೇಳಿ, ಅವರ ಭಾವನೆಗಳನ್ನು ಗೌರವಿಸಿ. ನೀವು ತೋರಿಸುವ ಸಣ್ಣ ಪ್ರೀತಿಯು ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ. ವೃಶ್ಚಿಕ ರಾಶಿಯವರು ಪ್ರೀತಿಯ ವಿಷಯದಲ್ಲಿ ತುಂಬಾ ಆಳವಾಗಿ ಯೋಚಿಸುತ್ತಾರೆ. ಒಬ್ಬರನ್ನು ನಂಬಿದರೆ ಸಂಪೂರ್ಣವಾಗಿ ನಂಬುತ್ತಾರೆ. ಒಬ್ಬರನ್ನು ಪ್ರೀತಿಸಿದರೆ ಮನಸಾರೆ ಪ್ರೀತಿಸುತ್ತಾರೆ. ಆದರೆ ಅದೇ ಸಮಯದಲ್ಲಿ ಎದುರಿಗಿರುವ ವ್ಯಕ್ತಿಯು ತನ್ನ ಪ್ರೀತಿಯನ್ನು ಸಾಬೀತುಪಡಿಸಬೇಕೆಂದು ಬಯಸುತ್ತಾರೆ. ಅದಕ್ಕಾಗಿಯೇ ಕೆಲವು ಬಾರಿ ಸಣ್ಣ ತಪ್ಪು ತಿಳುವಳಿಕೆಗಳೂ ಸಹ ದೊಡ್ಡ ದೂರವನ್ನು ಸೃಷ್ಟಿಸುತ್ತವೆ. ಜೂನ್ 24ರಿಂದ 27ರವರೆಗೆ ನಿಮ್ಮ ಪ್ರೇಮ ಜೀವನದಲ್ಲಿ ಕೆಲವು ಆಸಕ್ತಿದಾಯಕ ಬದಲಾವಣೆಗಳು ಕಾಣಿಸುತ್ತಿವೆ. ಹಿಂದೆ ನಿಮ್ಮ ಮನಸ್ಸಿಗೆ ನೋವು ಉಂಟು ಮಾಡಿದ ವ್ಯಕ್ತಿ ಈಗ ನಿಮ್ಮ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುವ ಅವಕಾಶವಿದೆ. ನೀವು ಎಲ್ಲಿಯೋ ಕೇಳಬೇಕೆಂದುಕೊಂಡ ಮಾತು ನಿಮ್ಮ ಕಿವಿಗೆ ಬೀಳಬಹುದು. ಕೆಲವರಿಗೆ ಇದು ಪ್ರೀತಿಗೆ ಸಂಬಂಧಿಸಿದ ವಿಷಯವಾಗಿದ್ದರೆ, ಇನ್ನು ಕೆಲವರಿಗೆ ಇದು ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದ ವಿಷಯವಾಗಿರುತ್ತದೆ. ಇತ್ತೀಚೆಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಸುಳಿಯುತ್ತಿರಬಹುದು: ನಾನು ಇಷ್ಟೊಂದು ಪ್ರೀತಿಸುತ್ತಿದ್ದೇನೆ, ಆದರೆ ನನಗೆ ಏಕೆ ಅದೇ ಮಟ್ಟದಲ್ಲಿ ಪ್ರೀತಿ ಮರಳಿ ಸಿಗುತ್ತಿಲ್ಲ ಎಂದು. ಈ 4 ದಿನಗಳ ಗ್ರಹಸ್ಥಿತಿಯನ್ನು ನೋಡಿದರೆ ಆ ಪರಿಸ್ಥಿತಿಯಲ್ಲಿ ಒಂದು ಬದಲಾವಣೆ ಕಾಣಿಸುತ್ತಿದೆ. ಮುಖ್ಯವಾಗಿ ಶುಕ್ರಗ್ರಹದ ಪ್ರಭಾವದ ಕಾರಣದಿಂದ ನಿಮ್ಮ ಮಾತುಗಳಿಗೆ ಮೌಲ್ಯ ಹೆಚ್ಚುತ್ತದೆ. ನೀವು ಹೇಳುವ ವಿಷಯಗಳನ್ನು ಎದುರಿಗಿರುವ ವ್ಯಕ್ತಿ ಗಮನಿಸಲು ಪ್ರಾರಂಭಿಸುತ್ತಾರೆ. ನಿಮ್ಮ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಹಿಂದೆ ನಡೆದ ಜಗಳಗಳು, ತಪ್ಪು ತಿಳುವಳಿಕೆಗಳು ಕ್ರಮೇಣ ಮರೆಯಾಗುತ್ತವೆ. ವಿವಾಹವಾಗದ ವೃಶ್ಚಿಕ ರಾಶಿಯವರಿಗೂ ಸಹ ಒಳ್ಳೆಯ ಸೂಚನೆಗಳು ಕಾಣಿಸುತ್ತಿವೆ. ಬಹಳ ದಿನಗಳಿಂದ ಮದುವೆ ವಿಷಯ ಮುನ್ನಡೆಯದಿದ್ದರೂ ಅಗೋರ ಹೊಸ ಸಂಬಂಧಗಳು ಬರಬಹುದು. ಕುಟುಂಬದ ಸದಸ್ಯರು ಸಹ ಆಸಕ್ತಿ ತೋರಿಸಬಹುದು.
ನಿಮ್ಮ ಜಾತಕದಲ್ಲಿ ವಿಳಂಬವಾಗಿದೆಯೇ ಹೊರತು ತಿರಸ್ಕಾರವಾಗಿಲ್ಲ ಎಂದು ಗ್ರಹಗಳು ಸೂಚಿಸುತ್ತವೆ. ದೇವರು ತಡ ಮಾಡಿದರೂ ಶ್ರೇಷ್ಠವಾದದ್ದನ್ನೇ ನೀಡುತ್ತಾನೆ ಎಂಬ ಮಾತು ಇಲ್ಲೂ ನಿಜವಾಗುತ್ತದೆ. ಸರಿಯಾದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಲು ಸಮಯ ಸಿದ್ಧವಾಗುತ್ತಿದೆ. ವಿವಾಹಿತರ ವಿಷಯಕ್ಕೆ ಬಂದರೆ, ಕಳೆದ ಕೆಲವು ಸಮಯದಿಂದ ಜೀವನ ಸಂಗಾತಿಯೊಂದಿಗೆ ಕೆಲವು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದಿರಬಹುದು. ಹಣ, ಮಕ್ಕಳು, ಕೌಟುಂಬಿಕ ಜವಾಬ್ದಾರಿಗಳು ಅಥವಾ ಉದ್ಯೋಗದ ಒತ್ತಡಗಳ ಕಾರಣದಿಂದ ದೂರ ಉಂಟಾಗಿರಬಹುದು. ಆದರೆ ಈಗ ಒಬ್ಬರಿಗೊಬ್ಬರು ಹತ್ತಿರವಾಗುವ ಅವಕಾಶಗಳು ಕಾಣಿಸುತ್ತಿವೆ. ನೀವು ಊಹಿಸದ ಸಮಯದಲ್ಲಿ ಜೀವನ ಸಂಗಾತಿಯಿಂದ ಬೆಂಬಲ ಲಭಿಸಬಹುದು. ಒಂದು ಸಣ್ಣ ಘಟನೆಯು ನಿಮ್ಮಿಬ್ಬರ ನಡುವಿನ ಅನುಬಂಧವನ್ನು ಮತ್ತಷ್ಟು ಬಲಪಡಿಸಬಹುದು. ಈ ಸಮಯದಲ್ಲಿ ಒಂದು ವಿಷಯ ನೆನಪಿನಲ್ಲಿಡಬೇಕು: ಪ್ರೀತಿ ಎನ್ನುವುದು ಗೆಲ್ಲುವುದಲ್ಲ, ಉಳಿಸಿಕೊಳ್ಳುವುದು. ನೀವು ಯಾವಾಗಲೂ ಪ್ರಾಮಾಣಿಕವಾಗಿರುತ್ತೀರಿ, ಆದರೆ ಕೆಲವು ಬಾರಿ ನಿಮ್ಮ ಪ್ರಾಮಾಣಿಕತೆ ಕಠಿಣವಾಗಿ ಅನಿಸಬಹುದು. ಅದಕ್ಕಾಗಿಯೇ ಮಾತುಗಳಲ್ಲಿ ಸ್ವಲ್ಪ ಮೃದುತ್ವ ಅಗತ್ಯ. ನೀವು ತೋರಿಸುವ ಪ್ರೀತಿಯನ್ನು ಮಾತುಗಳ ಮೂಲಕವೂ ವ್ಯಕ್ತಪಡಿಸಿ, ಯಾಕೆಂದರೆ ಎದುರಿಗಿರುವ ವ್ಯಕ್ತಿ ನಿಮ್ಮ ಮನಸ್ಸನ್ನು ಓದಲು ಸಾಧ್ಯವಿಲ್ಲ. ನೀವು ಹೇಳಿದಾಗಲೇ ಅವರಿಗೆ ಅರ್ಥವಾಗುತ್ತದೆ. ಈ 4 ದಿನಗಳಲ್ಲಿ ನಿಮಗೆ ತುಂಬಾ ಪ್ರಮುಖವಾದ ವ್ಯಕ್ತಿಯಿಂದ ಒಂದು ಮಾಹಿತಿ ಬರಬಹುದು. ಅದು ನಿಮ್ಮ ಮನಸ್ಸಿಗೆ ಆನಂದವನ್ನು ನೀಡುತ್ತದೆ. ಕೆಲವು ಕಾಲದಿಂದ ದೂರವಿದ್ದ ವ್ಯಕ್ತಿ ಮತ್ತೆ ನಿಮ್ಮ ಜೀವನಕ್ಕೆ ಬರಬಹುದು. ನೀವು ಕಳೆದುಕೊಂಡಿದ್ದೀರಿ ಅಂದುಕೊಂಡ ಬಾಂಧವ್ಯವು ಮತ್ತೆ ಬಲಗೊಳ್ಳುವ ಸೂಚನೆಗಳು ಕಾಣಿಸುತ್ತಿವೆ. ಆದ್ದರಿಂದ ಈ ದಿನಗಳಲ್ಲಿ ಪ್ರೀತಿ ಮತ್ತು ಅನುಬಂಧಗಳಿಗೆ ಮೌಲ್ಯ ನೀಡಿ, ಏಕೆಂದರೆ ದೇವರು ನಿಮಗೆ ಕೇವಲ ಒಬ್ಬ ವ್ಯಕ್ತಿಯನ್ನು ಮಾತ್ರವಲ್ಲ, ನಿಮ್ಮ ಮನಸ್ಸಿಗೆ ಪ್ರಶಾಂತತೆಯನ್ನು ಸಹ ನೀಡಲಿದ್ದಾನೆ. ವೃಶ್ಚಿಕ ರಾಶಿಯವರು ಉದ್ಯೋಗದಲ್ಲಿ ತುಂಬಾ ಕಷ್ಟಪಡುತ್ತಾರೆ. ಕೆಲಸದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ. ತಮ್ಮ ಜವಾಬ್ದಾರಿಯನ್ನು ಪೂರ್ಣಗೊಳಿಸಲು ಎಷ್ಟು ಶ್ರಮ ಬೇಕಾದರೂ ಪಡುತ್ತಾರೆ. ಆದರೆ ಅನೇಕ ಸಂದರ್ಭಗಳಲ್ಲಿ ಅವರ ಕಷ್ಟಕ್ಕೆ ತಕ್ಕ ಗುರುತಿಸುವಿಕೆ ತಡವಾಗಿ ಬರುತ್ತದೆ. ಇತರರು ಮುಂದೆ ಹೋಗುತ್ತಿದ್ದರೆ ನಾನು ಮಾತ್ರ ಏಕೆ ಅದೇ ಜಾಗದಲ್ಲಿ ಇದ್ದೇನೆ ಎಂದು ಅನಿಸುವ ಪರಿಸ್ಥಿತಿಗಳು ಬಂದಿರಬಹುದು. ಇತ್ತೀಚಿನ ದಿನಗಳಲ್ಲಿ ಉದ್ಯೋಗಕ್ಕೆ ಸಂಬಂಧಿಸಿದ ಒತ್ತಡ, ಅನಿಶ್ಚಿತತೆ ಅಥವಾ ಭವಿಷ್ಯದ ಬಗೆಗಿನ ಭಯ ಕೆಲವು ಜನರನ್ನು ಕಾಡಿರಬಹುದು. ಆದರೆ ಜೂನ್ 24ರಿಂದ 27ರವರೆಗೆ ಕಾಣಿಸುತ್ತಿರುವ ಗ್ರಹಬಲವು ಒಂದು ಹೊಸ ಬದಲಾವಣೆಯನ್ನು ಸೂಚಿಸುತ್ತಿದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಮಾಹಿತಿ ಈಗ ಲಭಿಸುವ ಸಾಧ್ಯತೆಯಿದೆ. ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಇಂಟರ್ವ್ಯೂ ಕಾಲ್ ಬರಬಹುದು. ಹಿಂದೆ ಕಳುಹಿಸಿದ ಅರ್ಜಿಗಳಿಗೆ ಪ್ರತಿಕ್ರಿಯೆ ಬರಬಹುದು. ಈಗಾಗಲೇ ಉದ್ಯೋಗದಲ್ಲಿ ಇರುವವರಿಗೆ ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಗಮನಿಸುವ ಅವಕಾಶವಿದೆ. ನಿಮ್ಮ ಕಷ್ಟಕ್ಕೆ ಗುರುತಿಸುವಿಕೆ ಬರಲು ಮಾರ್ಗ ಏರ್ಪಡುತ್ತಿದೆ. ಇದುವರೆಗೆ ನಿಮ್ಮ ಪ್ರತಿಭೆ ಯಾರಿಗೂ ಕಾಣಿಸದಂತೆ ಹೋಗಿದ್ದರು, ಈಗ ಪರಿಸ್ಥಿತಿಗಳು ಬದಲಾಗುತ್ತಿವೆ. ಕೆಲವು ವೃಶ್ಚಿಕ ರಾಶಿಯವರಿಗೆ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಮೊದಲಿಗೆ ಇದು ಭಾರವಾಗಿ ಅನಿಸಿದರೂ ತದನಂತರ ಅದು ನಿಮ್ಮ ಬೆಳವಣಿಗೆಗೆ ಕಾರಣವಾಗುತ್ತದೆ. ಹೊಸ ಕೆಲಸವನ್ನು ವಹಿಸಿಕೊಡಬಹುದು, ಹೊಸ ಪ್ರಾಜೆಕ್ಟ್ನಲ್ಲಿ ಭಾಗವಾಗಿಸಬಹುದು. ಮೊದಲು ಭಯ ಉಂಟಾದರೂ ತದನಂತರ ನೀವು ಎಲ್ಲರೂ ಆಶ್ಚರ್ಯಪಡುವ ರೀತಿಯಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಏಕೆಂದರೆ ನಿಮ್ಮಲ್ಲಿರುವ ಹಠ ಮತ್ತು ಛಲ ಈಗ ಸರಿಯಾದ ದಿಕ್ಕಿನಲ್ಲಿ ಕೆಲಸ ಮಾಡಲಿದೆ. ಈ ಸಮಯದಲ್ಲಿ ಉದ್ಯೋಗ ಕಳೆದುಕೊಂಡವರು ಅಥವಾ ನಿರುದ್ಯೋಗಿಗಳು ನಿರಾಶೆಗೊಳ್ಳಬಾರದು. ಗ್ರಹಗಳು ನಿಮಗೆ ಒಂದು ಸಂದೇಶವನ್ನು ನೀಡುತ್ತಿವೆ: ನಿಮ್ಮ ನಿರೀಕ್ಷೆಯ ಉದ್ಯೋಗ ಸಿಗದೇ ಇರಬಹುದು, ಆದರೆ ನಿಮಗೆ ಸೂಕ್ತವಾದ ಉದ್ಯೋಗ ಮಾತ್ರ ಖಂಡಿತವಾಗಿ ಸಿಗುತ್ತದೆ. ಅದೇ ದೇವರು ತಡ ಮಾಡಿದರೂ ಶ್ರೇಷ್ಠವಾದದ್ದನ್ನೇ ಕೊಡುತ್ತಾನೆ ಎಂಬ ಮಾತಿನ ಅರ್ಥ. ಕೆಲವು ಬಾರಿ ನಾವು ಬಯಸಿದ್ದು ನಮಗೆ ಒಳ್ಳೆಯದಲ್ಲದಿರಬಹುದು, ಆದರೆ ದೇವರು ನಮಗೆ ಅಗತ್ಯವಿರುವುದನ್ನು ಸರಿಯಾದ ಸಮಯದಲ್ಲಿ ಒದಗಿಸುತ್ತಾನೆ. ವಿದೇಶಿ ಉದ್ಯೋಗಗಳಿಗಾಗಿ ಪ್ರಯತ್ನಿಸುತ್ತಿರುವವರಿಗೂ ಸಹ ಆಶಾದಾಯಕ ಪರಿಸ್ಥಿತಿಗಳು ಕಾಣಿಸುತ್ತಿವೆ. ದಾಖಲೆಗಳಿಗೆ ಸಂಬಂಧಿಸಿದ ಕೆಲಸಗಳು ಮುನ್ನಡೆಯಬಹುದು. ಪೆಂಡಿಂಗ್ ಇದ್ದ ಪ್ರಕ್ರಿಯೆಗಳು ಪೂರ್ಣಗೊಳ್ಳುವ ಸಾಧ್ಯತೆಯಿದೆ. ನಿಮಗೆ ಅನುಕೂಲಕರವಾಗಿ ಪರಿಸ್ಥಿತಿಗಳು ಬದಲಾಗಲು ಪ್ರಾರಂಭವಾಗುತ್ತವೆ. ಮುಖ್ಯವಾಗಿ ಗುರುವಾರ ಜೂನ್ 25 ಮತ್ತು ಶನಿವಾರದ ಜೂನ್ 27 ನಡುವೆ ಬರುವ ಮಾಹಿತಿ ನಿಮ್ಮ ಭವಿಷ್ಯದ ಮೇಲೆ ಒಳ್ಳೆಯ ಪ್ರಭಾವ ಬೀರಬಹುದು. ಉದ್ಯೋಗದಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಹ ಒಳ್ಳೆಯ ಸಂಬಂಧವನ್ನು ಮುಂದುವರಿಸಿ. ಯಾರೊಂದಿಗೂ ಅನಗತ್ಯ ವಾದಗಳಿಗೆ ಇಳಿಯಬೇಡಿ, ಏಕೆಂದರೆ ನಿಮಗೆ ಸಹಾಯ ಮಾಡಲಿರುವ ವ್ಯಕ್ತಿ ಯಾರೆಂದು ನಿಮಗೆ ಈಗಲೇ ತಿಳಿಯದಿರಬಹುದು. ಅವನೇ ಅಥವಾ ಅವಳೇ ನಿಮ್ಮ ಬೆಳವಣಿಗೆಗೆ ಕಾರಣವಾಗಬಹುದು. ಆದ್ದರಿಂದ ವಿನಯ ಮತ್ತು ತಾಳ್ಮೆ ಈ 4 ದಿನಗಳಲ್ಲಿ ನಿಮಗೆ ದೊಡ್ಡ ಆಯುಧಗಳಾಗುತ್ತವೆ. ವ್ಯಾಪಾರ, ಧನ ಮತ್ತು ಅದೃಷ್ಟದ ಬಾಗಿಲು ತೆರೆಯುವ ಸಂಕೇತಗಳನ್ನು ನೋಡುವುದಾದರೆ, ವೃಶ್ಚಿಕ ರಾಶಿಯವರಿಗೆ ಧನ ಸಂಬಂಧಿ ವಿಷಯಗಳಲ್ಲಿ ಕಳೆದ ಕೆಲವು ಸಮಯದಿಂದ ಒತ್ತಡ ಇದ್ದಿರಬಹುದು. ಗಳಿಕೆ ಇದ್ದರೂ ಉಳಿಯದೇ ಇರುವುದು, ಬರಬೇಕಾದ ಹಣ ನಿಂತು ಹೋಗುವುದು, ಮಾಡಿದ ಹೂಡಿಕೆಗಳು ನಿರೀಕ್ಷಿತ ಫಲಿತಾಂಶ ನೀಡದಿರುವುದು ಮುಂತಾದ ಪರಿಸ್ಥಿತಿಗಳು ಎದುರಾಗಿರಬಹುದು.
ಮುಖ್ಯವಾಗಿ ವ್ಯಾಪಾರ ಮಾಡುವವರಿಗೆ ಕಳೆದ ಕೆಲವು ತಿಂಗಳುಗಳು ಸ್ವಲ್ಪ ನಿರಾಶೆ ಮೂಡಿಸಿರಬಹುದು. ಆದರೆ ಗ್ರಹಗಳು ನಿಮಗೆ ಆಸರೆಯನ್ನು ತೋರಿಸುತ್ತಿವೆ. ಸ್ಥಗಿತಗೊಂಡಿದ್ದ ಪ್ರವಾಹವು ಮತ್ತೆ ಚಲಿಸಲು ಪ್ರಾರಂಭಿಸುತ್ತಿರುವ ಸೂಚನೆಗಳು ಕಾಣಿಸುತ್ತಿವೆ. ವ್ಯಾಪಾರಿಗಳಿಗೆ ಹೊಸ ಅವಕಾಶಗಳು ಕಾಣಿಸುತ್ತಿವೆ. ಹೊಸ ಗ್ರಾಹಕರು ಬರಬಹುದು. ಹಳೆಯ ಪರಿಚಯಗಳು ಮತ್ತೆ ಉಪಯುಕ್ತವಾಗಬಹುದು. ಹಿಂದೆ ನಿಮ್ಮ ಸೇವೆಗಳನ್ನು ಪಡೆದ ವ್ಯಕ್ತಿಗಳು ಮತ್ತೆ ನಿಮ್ಮ ಬಳಿಗೆ ಬರಬಹುದು. ನೀವು ಊಹಿಸದ ವ್ಯಕ್ತಿಯ ಮೂಲಕ ಹೊಸ ಆದಾಯ ಬರುವ ಸಾಧ್ಯತೆಯಿದೆ. ಈ ಸಮಯದಲ್ಲಿ ಸಣ್ಣ ಅವಕಾಶಗಳನ್ನು ಬಿಡಬೇಡಿ, ಏಕೆಂದರೆ ದೊಡ್ಡ ಲಾಭವು ಸಣ್ಣ ಹೆಜ್ಜೆಯಿಂದಲೇ ಪ್ರಾರಂಭವಾಗುತ್ತದೆ. ಕೆಲವರಿಗೆ ಬರಬೇಕಾದ ಬಾಕಿ ಹಣ ಮರಳಿ ಸಿಗುವ ಅವಕಾಶವಿದೆ. ಬಹಳ ಕಾಲದಿಂದ ಎದುರು ನೋಡುತ್ತಿದ್ದ ಹಣ ಕೈಸೇರಬಹುದು. ಒಂದು ಆರ್ಥಿಕ ಒತ್ತಡ ಕಡಿಮೆಯಾಗುವ ಪರಿಸ್ಥಿತಿ ಕಾಣಿಸುತ್ತಿದೆ. ನೀವು ಬಹಳ ಕಾಲದಿಂದ ಒಂದು ಸಮಸ್ಯೆಯನ್ನು ಹೊತ್ತುಕೊಂಡು ಬರುತ್ತಿದ್ದೀರಿ. ಆ ಸಮಸ್ಯೆಗೆ ಈಗ ಪರಿಹಾರ ಕಾಣಿಸಬಹುದು. ಸಾಲಗಳನ್ನು ಕಡಿಮೆ ಮಾಡುವ ಅವಕಾಶ ಬರಬಹುದು. ಧನ ನಿರ್ವಹಣೆಯಲ್ಲಿ ನೀವು ತೆಗೆದುಕೊಳ್ಳುವ ಒಂದು ಒಳ್ಳೆಯ ನಿರ್ಧಾರವು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ನೀಡುತ್ತದೆ. ಈ 4 ದಿನಗಳಲ್ಲಿ ಖರ್ಚುಗಳ ವಿಷಯದಲ್ಲಿ ಮಾತ್ರ ಸ್ವಲ್ಪ ಜಾಗ್ರತೆ ಅಗತ್ಯ. ಆನಂದದಲ್ಲಿ ಅಥವಾ ಧಾವಂತದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ತದನಂತರ ತೊಂದರೆ ಉಂಟುಮಾಡಬಹುದು. ಮುಖ್ಯವಾಗಿ ಇತರರ ಮಾತುಗಳನ್ನು ನಂಬಿ ದೊಡ್ಡ ಹೂಡಿಕೆಗಳನ್ನು ಮಾಡಬೇಡಿ. ಮೊದಲಿಗೆ ಪರಿಶೀಲಿಸಿ, ನಂತರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಸಹಜವಾದ ಆಲೋಚನಾ ಶಕ್ತಿಯು ಈ ಸಮಯದಲ್ಲಿ ನಿಮಗೆ ರಕ್ಷಣೆಯಾಗಿರುತ್ತದೆ. ಧನಯೋಗದ ವಿಷಯದಲ್ಲಿ ಒಂದು ಆಸಕ್ತಿದಾಯಕ ವಿಷಯ ಕಾಣಿಸುತ್ತಿದೆ. ನೀವು ಬಹಳ ಕಾಲದಿಂದ ಕಾಯುತ್ತಿದ್ದ ಒಂದು ಆರ್ಥಿಕ ಅವಕಾಶವು ಈಗ ಹತ್ತಿರವಾಗುತ್ತಿದೆ. ಅದು ಉದ್ಯೋಗದ ಮೂಲಕ ಬರಬಹುದು, ವ್ಯಾಪಾರದ ಮೂಲಕ ಬರಬಹುದು, ಅಥವಾ ಒಂದು ಹೊಸ ಪರಿಚಯದ ಮೂಲಕ ಬರಬಹುದು. ನೀವು ಊಹಿಸದ ಸಮಯದಲ್ಲಿ ಒಂದು ಒಳ್ಳೆಯ ಆದಾಯದ ಮಾರ್ಗ ಕಾಣಿಸಬಹುದು. ದೇವರು ತಡ ಮಾಡಿದರೂ ಶ್ರೇಷ್ಠವಾದದ್ದನ್ನೇ ಕೊಡಲಿದ್ದಾನೆ ಎಂಬ ಪ್ರಮುಖ ಸಂದೇಶವು ಇಲ್ಲಿ ಬಲವಾಗಿ ಕೆಲಸ ಮಾಡುತ್ತಿದೆ. ಇದುವರೆಗೆ ಮುಚ್ಚಿದಂತೆ ಕಾಣುತ್ತಿದ್ದ ಅದೃಷ್ಟದ ಬಾಗಿಲು ಈಗ ಸ್ವಲ್ಪ ಸ್ವಲ್ಪವಾಗಿಯೇ ತೆರೆದುಕೊಳ್ಳಲು ಪ್ರಾರಂಭವಾಗುತ್ತಿದೆ. ನಿಮ್ಮ ಕೈಗೆ ಬರುವ ಪ್ರತಿಯೊಂದು ರೂಪಾಯಿಯನ್ನು ಗೌರವಿಸಿ. ಅದನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿ, ಏಕೆಂದರೆ ಈ ಸಮಯದಲ್ಲಿ ನೀವು ಹಾಕುವ ಆರ್ಥಿಕ ಅಡಿಪಾಯವು ಮುಂಬರುವ ತಿಂಗಳುಗಳಲ್ಲಿ ನಿಮ್ಮ ಸ್ಥಿರತೆಗೆ ಕಾರಣವಾಗುತ್ತದೆ. ಕೆಲವರಿಗೆ ಹೊಸ ಆಸ್ತಿ ಖರೀದಿಸುವ ಆಲೋಚನೆಗಳು ಬರಬಹುದು. ಇನ್ನು ಕೆಲವರಿಗೆ ಭೂಮಿ, ಮನೆ ಅಥವಾ ವಾಹನಕ್ಕೆ ಸಂಬಂಧಿಸಿದ ವಿಷಯಗಳು ಮುನ್ನಡೆಯಬಹುದು. ನಿಮ್ಮ ಕಷ್ಟಕ್ಕೆ ಫಲಿತಾಂಶ ಕಾಣಿಸಲು ಪ್ರಾರಂಭವಾಗುವ ಸಮಯ ಇದೇ ಆಗಿದೆ. ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ತಮ್ಮ ಆರೋಗ್ಯವನ್ನು ಕೊನೆಯ ಆದ್ಯತೆಯಾಗಿ ತೆಗೆದುಕೊಳ್ಳುತ್ತಾರೆ. ಕುಟುಂಬ, ಉದ್ಯೋಗ, ವ್ಯಾಪಾರ, ಜವಾಬ್ದಾರಿಗಳು ಎಲ್ಲವನ್ನೂ ನೋಡಿಕೊಳ್ಳುತ್ತಾರೆ. ಆದರೆ ತಮ್ಮ ದೇಹ ನೀಡುವ ಎಚ್ಚರಿಕೆಗಳನ್ನು ಮಾತ್ರ ಅನೇಕ ಬಾರಿ ನಿರ್ಲಕ್ಷಿಸುತ್ತಾರೆ. ಹೊರಗೆ ಬಲವಾಗಿ ಕಂಡರೂ ಒಳಗೊಳಗೆ ಒತ್ತಡವನ್ನು ಹೊರುತ್ತಿರುತ್ತಾರೆ. ಜೂನ್ 24ರಿಂದ 27ರವರೆಗೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ವಿಷಯಗಳನ್ನು ಗ್ರಹಗಳು ಸೂಚಿಸುತ್ತಿವೆ. ಪ್ರಸ್ತುತ ದೊಡ್ಡ ಆರೋಗ್ಯ ಸಮಸ್ಯೆಗಳು ಕಾಣಿಸದಿದ್ದರೂ ದೇಹವು ಸ್ವಲ್ಪ ವಿಶ್ರಾಂತಿಯನ್ನು ಬಯಸುತ್ತಿರುವಂತೆ ತಿಳಿಯುತ್ತಿದೆ. ಇತ್ತೀಚೆಗೆ ನೀವು ಹೆಚ್ಚಾಗಿ ಯೋಚಿಸುತ್ತಿರಬಹುದು. ಒಂದು ಸಮಸ್ಯೆ ಪೂರ್ಣಗೊಳ್ಳುವ ಮುನ್ನವೇ ಮತ್ತೊಂದು ಸಮಸ್ಯೆಯ ಬಗ್ಗೆ ಯೋಚಿಸುತ್ತಿರಬಹುದು. ಈ ಅಭ್ಯಾಸದ ಕಾರಣದಿಂದಾಗಿ ನಿದ್ರೆಯಲ್ಲಿ ಅಡಚಣೆ ಉಂಟಾಗುವ ಸಾಧ್ಯತೆಯಿದೆ. ಕೆಲವರಿಗೆ ರಾತ್ರಿ ವೇಳೆಯಲ್ಲಿ ಹೆಚ್ಚು ಸಮಯ ಎಚ್ಚರವಿರುವುದು, ಬೆಳಿಗ್ಗೆ ಎದ್ದ ತಕ್ಷಣ ಆಯಾಸ ಅನಿಸುವುದು ಮುಂತಾದ ಪರಿಸ್ಥಿತಿಗಳು ಎದುರಾಗಿರಬಹುದು. ಇದು ದೈಹಿಕ ದೌರ್ಬಲ್ಯಕ್ಕಿಂತ ಮಾನಸಿಕ ಆಯಾಸದ ಸಂಕೇತವಾಗಿದೆ. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ನಿಮ್ಮ ಮನಸ್ಸಿಗೆ ಸ್ವಲ್ಪ ವಿಶ್ರಾಂತಿ ನೀಡುವುದು ತುಂಬಾ ಅಗತ್ಯ. ವಿಶೇಷವಾಗಿ ಜೂನ್ 25 ಮತ್ತು 26ರ ದಿನಾಂಕಗಳಲ್ಲಿ ಕೋಪವನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ವೃಶ್ಚಿಕ ರಾಶಿಯವರಿಗೆ ಕೋಪ ಬಂದಾಗ ಅದು ಒಮ್ಮೆಗೆ ಹೊರಗೆ ಬರುತ್ತದೆ. ತದನಂತರ ಪಶ್ಚಾತ್ತಾಪವೂ ಇರುತ್ತದೆ. ಈ ಸಮಯದಲ್ಲಿ ಸಣ್ಣ ವಿಷಯಗಳಿಗೆ ಆವೇಶಕ್ಕೊಳಗಾಗದೇ ಇದ್ದರೆ ನಿಮ್ಮ ಆರೋಗ್ಯದ ಮೇಲೆ ಒಳ್ಳೆಯ ಪ್ರಭಾವ ಬೀರುತ್ತದೆ. ಏಕೆಂದರೆ ಮಾನಸಿಕ ಪ್ರಶಾಂತತೆಯೇ ಈಗ ನಿಮಗೆ ನಿಜವಾದ ಔಷಧ. ನೀವು ಶಾಂತವಾಗಿದ್ದರೆ ದೇಹವು ಸಹಕರಿಸುತ್ತದೆ. ಕೆಲವರಿಗೆ ಬೆನ್ನು ನೋವು, ಕೀಲು ನೋವು, ತಲೆನೋವು ಅಥವಾ ರಕ್ತದೊತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ತೊಂದರೆ ಕೊಡಬಹುದು. ಇವು ದೊಡ್ಡ ಸಮಸ್ಯೆಗಳಾಗಿ ಬದಲಾಗದಂತೆ ಜಾಗ್ರತೆ ವಹಿಸಬೇಕು. ದೇಹವು ಆಯಾಸಗೊಂಡಿದೆ ಎಂದು ಹೇಳುತ್ತಿರುವಾಗ ಅದನ್ನು ಕೇಳಬೇಕು. ಒಂದು ದಿನ ವಿಶ್ರಾಂತಿ ತೆಗೆದುಕೊಳ್ಳುವುದು ಸೋಲಲ್ಲ, ಅದು ನಾಳೆಯ ಯಶಸ್ಸಿಗೆ ಅಗತ್ಯವಾದ ಶಕ್ತಿಯನ್ನು ನೀಡುತ್ತದೆ. ಈ ಸಮಯದಲ್ಲಿ ಪ್ರಕೃತಿಯ ಮಧ್ಯೆ ಕಳೆಯುವ ಸಮಯ ನಿಮಗೆ ಒಳ್ಳೆಯ ಫಲಿತಾಂಶಗಳನ್ನು ನೀಡುತ್ತದೆ. ಬೆಳಿಗ್ಗೆ ಸೂರ್ಯೋದಯವನ್ನು ನೋಡುವುದು, ಸ್ವಲ್ಪ ಸಮಯ ನಡೆಯುವುದು, ದೇವಾಲಯದ ಆವರಣದಲ್ಲಿ ಪ್ರಶಾಂತವಾಗಿ ಕುಳಿತುಕೊಳ್ಳುವುದು ಮುಂತಾದ ಸಣ್ಣ ಅಭ್ಯಾಸಗಳು ಸಹ ನಿಮ್ಮಲ್ಲಿ ಹೊಸ ಶಕ್ತಿಯನ್ನು ತುಂಬಬಲ್ಲವು. ಮುಖ್ಯವಾಗಿ ನೀರನ್ನು ಹೆಚ್ಚಾಗಿ ಕುಡಿಯುವುದು, ಸಮಯಕ್ಕೆ ಸರಿಯಾಗಿ ಆಹಾರ ತೆಗೆದುಕೊಳ್ಳುವುದು ಅಗತ್ಯ. ಏಕೆಂದರೆ ನಿಮ್ಮ ದೇಹವು ಈಗ ಸಣ್ಣ ವಿಷಯಗಳಿಗೂ ಸ್ಪಂದಿಸುವ ಸ್ಥಿತಿಯಲ್ಲಿದೆ. ಇಲ್ಲೂ ಸಹ ದೇವರು ತಡ ಮಾಡಿದರೂ ಶ್ರೇಷ್ಠವಾದದ್ದನ್ನೇ ಕೊಡಲಿದ್ದಾನೆ ಎಂಬ ಸಂದೇಶ ಕಾಣಿಸುತ್ತಿದೆ.
ನೀವು ಹಿಂದೆ ಎದುರಿಸಿದ ಮಾನಸಿಕ ನೋವುಗಳು, ನಿರಾಶೆಗಳು, ಆತಂಕಗಳು ಕ್ರಮೇಣ ಕಡಿಮೆಯಾಗುವ ಸಮಯ ಹತ್ತಿರವಾಗುತ್ತಿದೆ. ನೀವು ಎಷ್ಟೋ ಕಾಲದಿಂದ ಬಯಸುತ್ತಿದ್ದ ಮಾನಸಿಕ ಪ್ರಶಾಂತತೆಯು ನಿಮ್ಮ ಜೀವನಕ್ಕೆ ಕಾಲಿಡಲಿದೆ. ಕೆಲವು ಬಾರಿ ಆರೋಗ್ಯ ಎಂದರೆ ಕೇವಲ ದೇಹ ಮಾತ್ರವಲ್ಲ, ಮನಸ್ಸು ಕೂಡ. ಈಗ ನಿಮ್ಮ ಮನಸ್ಸು ಚೇತರಿಸಿಕೊಳ್ಳುವ ಸಮಯ ಪ್ರಾರಂಭವಾಗುತ್ತಿದೆ. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಭವಿಷ್ಯವನ್ನು ಬದಲಾಯಿಸುವ ಅವಕಾಶಗಳನ್ನು ನೋಡುವುದಾದರೆ, ವೃಶ್ಚಿಕ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತುಂಬಾ ಬುದ್ಧಿವಂತರು. ಆದರೆ ಅವರ ಸಮಸ್ಯೆ ಏನೆಂದರೆ, ಒಂದು ಬಾರಿ ಮನಸ್ಸಿಗೆ ಪೆಟ್ಟಾದರೆ ವಿದ್ಯಾಭ್ಯಾಸದ ಮೇಲೆ ಗಮನ ಹರಿಸುವುದು ಕಷ್ಟವಾಗುತ್ತದೆ. ಸುತ್ತಮುತ್ತ ಏನು ನಡೆಯುತ್ತಿದೆ ಎಂಬ ವಿಷಯವನ್ನು ಹೆಚ್ಚಾಗಿ ಯೋಚಿಸುತ್ತಾರೆ. ಕೆಲವು ಬಾರಿ ತಮ್ಮ ಸಾಮರ್ಥ್ಯವನ್ನು ತಾವೇ ಕೀಳಾಗಿ ಅಂದಾಜಿಸುತ್ತಾರೆ. ಜೂನ್ 24ರಿಂದ 27ರವರೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲಕರ ಪರಿಸ್ಥಿತಿಗಳು ಕಾಣಿಸುತ್ತಿವೆ. ಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರಿಗೆ ಈ ಸಮಯ ಒಳ್ಳೆಯ ಪ್ರೋತ್ಸಾಹವನ್ನು ನೀಡುತ್ತದೆ. ಇತ್ತೀಚೆಗೆ ನೀವು ಎಷ್ಟೇ ಓದಿದರೂ ನೆನಪಿನಲ್ಲಿ ಉಳಿಯುತ್ತಿಲ್ಲ ಎಂದು ಅನಿಸಿರಬಹುದು. ಇತರರೊಂದಿಗೆ ಹೋಲಿಸಿಕೊಂಡು ನಿರುತ್ಸಾಹಕ್ಕೆ ಒಳಗಾಗಿರಬಹುದು. ಆದರೆ ಈಗ ನಿಮ್ಮಲ್ಲಿ ಒಂದು ಹೊಸ ಉತ್ಸಾಹ ಕಾಣಿಸುತ್ತದೆ. ಓದಬೇಕೆಂಬ ಆಸಕ್ತಿ ಹೆಚ್ಚಾಗುತ್ತದೆ. ಹೊಸ ವಿಷಯಗಳನ್ನು ಕಲಿಯಬೇಕೆಂಬ ಆಸೆ ಬರುತ್ತದೆ. ಗುರುಗಳ ಸಲಹೆಗಳೂ ಸಹ ನಿಮಗೆ ಉಪಯುಕ್ತವಾಗುತ್ತವೆ. ನೀವು ಇದುವರೆಗೆ ಪಟ್ಟ ಕಷ್ಟ ವ್ಯರ್ಥವಾಗಿಲ್ಲ ಎಂಬುದು ಶೀಘ್ರದಲ್ಲೇ ಅರ್ಥವಾಗುತ್ತದೆ. ಕೆಲವು ವಿದ್ಯಾರ್ಥಿಗಳು ಒಂದು ಪರೀಕ್ಷೆ ಅಥವಾ ಇಂಟರ್ವ್ಯೂ ಫಲಿತಾಂಶಕ್ಕಾಗಿ ಕಾಯುತ್ತಿರಬಹುದು. ನಿಮ್ಮ ಮನಸ್ಸಿನಲ್ಲಿ ಭಯ ಇದ್ದರೂ ಗ್ರಹಸ್ಥಿತಿ ಮಾತ್ರ ಆಶಾದಾಯಕವಾಗಿ ಕಾಣಿಸುತ್ತಿದೆ. ನೀವು ಊಹಿಸಿದ್ದಕ್ಕಿಂತ ಉತ್ತಮ ಫಲಿತಾಂಶ ಬರುವ ಸಾಧ್ಯತೆಯಿದೆ. ಒಂದು ಅವಕಾಶ ವಿಳಂಬವಾದರೂ ಮತ್ತೊಂದು ಒಳ್ಳೆಯ ಅವಕಾಶ ನಿಮ್ಮ ಮುಂದೆ ಬರಬಹುದು. ಅದಕ್ಕಾಗಿಯೇ ನಿರಾಶೆಗೊಳ್ಳದೆ ಪ್ರಯತ್ನವನ್ನು ಮುಂದುವರಿಸಬೇಕು. ಈ ಸಮಯದಲ್ಲಿ ಮೊಬೈಲ್, ಸೋಷಿಯಲ್ ಮೀಡಿಯಾ ಅಥವಾ ಅನಗತ್ಯ ಚರ್ಚೆಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡಬೇಡಿ. ಏಕೆಂದರೆ ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಲ್ಲ ಸಮಯ ಇದಾಗಿದೆ. ನೀವು ಹಾಕುವ ಪ್ರತಿಯೊಂದು ಗಂಟೆಯ ಶ್ರಮವೂ ಭವಿಷ್ಯದಲ್ಲಿ ಫಲಿತಾಂಶವಾಗಿ ಮರಳಿ ಬರುತ್ತದೆ. ವೃಶ್ಚಿಕ ರಾಶಿಯವರಿಗೆ ಒಂದು ವಿಶೇಷ ಲಕ್ಷಣವಿರುತ್ತದೆ. ಒಂದು ಬಾರಿ ಗುರಿಯ ಮೇಲೆ ಗಮನ ಹರಿಸಿದರೆ ಅದನ್ನು ಸಾಧಿಸುವವರೆಗೆ ನಿಲ್ಲುವುದಿಲ್ಲ. ಈಗ ಅದೇ ಲಕ್ಷಣವು ನಿಮಗೆ ಯಶಸ್ಸನ್ನು ಹತ್ತಿರ ಮಾಡುತ್ತದೆ. ದೇವರು ತಡ ಮಾಡಿದರೂ ಶ್ರೇಷ್ಠವಾದದ್ದನ್ನೇ ನೀಡಲಿದ್ದಾನೆ ಎಂಬ ಮಾತು ವಿದ್ಯಾರ್ಥಿಗಳ ಜೀವನದಲ್ಲೂ ಅನ್ವಯಿಸುತ್ತದೆ. ನಿಮಗೆ ತಕ್ಷಣವೇ ಫಲಿತಾಂಶ ಸಿಗದೇ ಇರಬಹುದು. ಆದರೆ ನೀವು ಮಾಡುತ್ತಿರುವ ಕಷ್ಟ ವ್ಯರ್ಥವಾಗುವುದಿಲ್ಲ. ಪ್ರಸ್ತುತ ನೀವು ಹಾಕುತ್ತಿರುವ ಅಡಿಪಾಯವು ಭವಿಷ್ಯದಲ್ಲಿ ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತದೆ. ಕೆಲವರಿಗೆ ಸ್ಕಾಲರ್ಶಿಪ್, ಕೋರ್ಸ್ ಅಡ್ಮಿಷನ್ ಅಥವಾ ಸರ್ಕಾರಿ ಉದ್ಯೋಗದ ಪರೀಕ್ಷೆಗಳಿಗೆ ಸಂಬಂಧಿಸಿದ ಒಳ್ಳೆಯ ಮಾಹಿತಿ ಬರುವ ಸೂಚನೆಗಳು ಕಾಣಿಸುತ್ತಿವೆ. ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಏಕೆಂದರೆ ಈ 4 ದಿನಗಳಲ್ಲಿ ನಿಮ್ಮ ಆಲೋಚನೆಗಳು, ನಿರ್ಧಾರಗಳು, ಕೃಷಿ ಎಲ್ಲವೂ ಸೇರಿ ನಿಮ್ಮ ಭವಿಷ್ಯಕ್ಕೆ ಒಂದು ಹೊಸ ದಾರಿಯನ್ನು ತೋರಿಸುವ ಅವಕಾಶವಿದೆ. ನೀವು ನಡೆಯುತ್ತಿರುವ ಮಾರ್ಗ ಸರಿಯಾಗಿಯೇ ಇದೆ. ಕೇವಲ ಸ್ವಲ್ಪ ತಾಳ್ಮೆ ಮಾತ್ರ ಅಗತ್ಯ. ವೃಶ್ಚಿಕ ರಾಶಿಯವರಿಗೆ ವಿವಾಹ ಮತ್ತು ಶುಭ ಕಾರ್ಯಗಳಿಗೆ ಸಂಬಂಧಿಸಿದ ವಿಷಯಗಳು ಕಳೆದ ಕೆಲವು ಸಮಯದಿಂದ ನಿಧಾನವಾಗಿ ಸಾಗಿರಬಹುದು. ಒಂದು ಸಂಬಂಧ ಬಂದು ನಿಂತು ಹೋಗುವುದು, ಮಾತನಾಡಿ ಮುಂದೆ ಹೋಗದಿರುವುದು, ಕುಟುಂಬದ ಸದಸ್ಯರು ಒಪ್ಪಿಕೊಳ್ಳದಿರುವುದು ಮುಂತಾದ ಪರಿಸ್ಥಿತಿಗಳು ಎದುರಾಗಿರಬಹುದು. ಆದರೆ ಈಗ ಆ ಪರಿಸ್ಥಿತಿಗಳಲ್ಲಿ ಬದಲಾವಣೆ ಕಾಣಿಸುತ್ತಿದೆ. ಮುಖ್ಯವಾಗಿ ಜೂನ್ 24ರಿಂದ 27ರ ಮಧ್ಯಕಾಲದಲ್ಲಿ ವಿವಾಹ ಯೋಗಗಳಿಗೆ ಸಂಬಂಧಿಸಿದ ಶುಭ ಸಂಕೇತಗಳು ಬಲವಾಗಿ ಕಾಣಿಸುತ್ತಿವೆ. ಮದುವೆಯಾಗದ ವೃಶ್ಚಿಕ ರಾಶಿಯವರಿಗೆ ಹೊಸ ಪರಿಚಯಗಳು ಏರ್ಪಡುವ ಸಾಧ್ಯತೆಯಿದೆ. ಹಿಂದೆ ನೋಡಿದ ಸಂಬಂಧವು ಮತ್ತೆ ಮುಂದೆ ಬರಬಹುದು. ಕುಟುಂಬದ ಸದಸ್ಯರೂ ಸಹ ಈ ವಿಷಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಅವಕಾಶವಿದೆ. ಕೆಲವು ಕಾಲದಿಂದ ಸ್ಥಗಿತಗೊಂಡಿದ್ದ ಚರ್ಚೆಗಳು ಮತ್ತೆ ಪ್ರಾರಂಭವಾಗುತ್ತವೆ. ನಿಮ್ಮ ಜಾತಕದಲ್ಲಿ ವಿಳಂಬವಾಗಿದೆಯೇ ಹೊರತು ಸಂಪೂರ್ಣವಾಗಿ ನಿರಾಕರಣೆಯಾದಂತೆ ಕಾಣಿಸುತ್ತಿಲ್ಲ. ಅದಕ್ಕಾಗಿಯೇ ಭರವಸೆಯನ್ನು ಕಳೆದುಕೊಳ್ಳಬೇಡಿ. ಕೆಲವರಿಗೆ ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳು ಮೊದಲಾಗುತ್ತವೆ. ಗೃಹ ಪ್ರವೇಶ, ನಿಶ್ಚಿತಾರ್ಥ, ವಿವಾಹ, ವಾಹನ ಖರೀದಿ ಅಥವಾ ಇತರ ಶುಭ ಕಾರ್ಯಗಳಿಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಕಾಶವಿದೆ. ಕುಟುಂಬದ ಸದಸ್ಯರ ಮುಖದಲ್ಲಿ ಆನಂದ ಕಾಣಿಸುವ ಪರಿಸ್ಥಿತಿಗಳು ಏರ್ಪಡಬಹುದು. ಬಹಳ ದಿನಗಳ ನಂತರ ಮನೆಯಲ್ಲಿ ಸಂತೋಷದ ವಾತಾವರಣ ನೆಲೆಸುವ ಸೂಚನೆಗಳಿವೆ. ವಿವಾಹಿತರ ಜೀವನದಲ್ಲೂ ಸಹ ಒಳ್ಳೆಯ ಬದಲಾವಣೆಗಳು ಕಾಣಿಸುತ್ತಿವೆ. ಜೀವನ ಸಂಗಾತಿಯೊಂದಿಗೆ ಸೇರಿ ಭವಿಷ್ಯಕ್ಕೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಕಾಶವಿರುತ್ತದೆ. ಮನೆಯ ಅಭಿವೃದ್ಧಿ, ಮಕ್ಕಳ ಭವಿಷ್ಯ ಅಥವಾ ಆರ್ಥಿಕ ಸ್ಥಿರತೆಗೆ ಸಂಬಂಧಿಸಿದ ಚರ್ಚೆಗಳು ನಡೆಯಬಹುದು. ಈ ಚರ್ಚೆಗಳು ನಿಮ್ಮಿಬ್ಬರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುತ್ತವೆ. ಕೆಲವರಿಗೆ ಕುಟುಂಬದಲ್ಲಿ ಹೊಸ ಸದಸ್ಯರು ಸೇರ್ಪಡೆಯಾಗುವ ಶುಭವಾರ್ತೆಯೂ ಕೇಳಿಬರಬಹುದು. ಇದು ಮನೆಯಲ್ಲಿ ಆನಂದವನ್ನು ಹೆಚ್ಚಿಸುತ್ತದೆ. ಹಾಗೆಯೇ ದೂರದಲ್ಲಿದ್ದ ಸಂಬಂಧಿಕರು ಭೇಟಿಯಾಗುವ ಅವಕಾಶವೂ ಇದೆ.
ಬಹಳ ದಿನಗಳ ನಂತರ ನೋಡದ ವ್ಯಕ್ತಿಗಳನ್ನು ಭೇಟಿಯಾಗುವ ಮೂಲಕ ನಿಮ್ಮ ಮನಸ್ಸಿಗೆ ಸಂತೋಷ ಉಂಟಾಗುತ್ತದೆ. ಇಲ್ಲೂ ಸಹ ಪ್ರಮುಖ ಸಂದೇಶ ಒಂದೇ: ದೇವರು ತಡ ಮಾಡಿದರೂ ಶ್ರೇಷ್ಠವಾದದ್ದನ್ನೇ ಕೊಡಲಿದ್ದಾನೆ. ನೀವು ಎಷ್ಟೋ ಕಾಲದಿಂದ ಕಾಯುತ್ತಿದ್ದ ಶುಭವಾರ್ತೆ ತಡವಾಗಿ ಬಂದರೂ ಅದು ನಿಮ್ಮ ಜೀವನವನ್ನು ಬದಲಾಯಿಸುವ ಮಟ್ಟದಲ್ಲಿ ಇರಲಿದೆಯಂತೆ. ಕೆಲವು ಬಾರಿ ದೇವರು ಸರಿಯಾದ ವ್ಯಕ್ತಿಯನ್ನು, ಸರಿಯಾದ ಅವಕಾಶವನ್ನು, ಸರಿಯಾದ ಸಮಯವನ್ನು ಒಟ್ಟುಗೂಡಿಸಿ ಒಂದು ದೊಡ್ಡ ಫಲಿತಾಂಶವನ್ನು ನೀಡುತ್ತಾನೆ. ಈಗ ನಿಮ್ಮ ಜೀವನದಲ್ಲಿ ಅಂತಹ ಸಮಯ ನಿಧಾನವಾಗಿ ಹತ್ತಿರವಾಗುತ್ತಿರುವ ಸೂಚನೆಗಳು ಸ್ಪಷ್ಟವಾಗಿ ಕಾಣಿಸುತ್ತಿವೆ. ನಿಮ್ಮ ಜೀವನಕ್ಕೆ ಬರಲಿರುವ ವಿಶೇಷ ವ್ಯಕ್ತಿ ಮತ್ತು ವಿಧಿ ಬರೆದ ಹೊಸ ತಿರುವನ್ನು ನೋಡುವುದಾದರೆ, ವೃಶ್ಚಿಕ ರಾಶಿಯವರಿಗೆ ಜೂನ್ 24ರಿಂದ 27ರವರೆಗೆ ನಡೆಯುವ ಗ್ರಹಗಳ ಚಲನೆಯಲ್ಲಿ ಒಂದು ಆಸಕ್ತಿದಾಯಕ ಸಂಕೇತ ಕಾಣಿಸುತ್ತಿದೆ. ಈ ಸಂಕೇತವು ಹಣ, ಉದ್ಯೋಗ ಅಥವಾ ಆರೋಗ್ಯಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ, ನಿಮ್ಮ ಜೀವನಕ್ಕೆ ಪ್ರವೇಶಿಸಲಿರುವ ಒಂದು ವಿಶೇಷ ವ್ಯಕ್ತಿಗೂ ಸಂಬಂಧಿಸಿದೆ. ಕೆಲವು ವ್ಯಕ್ತಿಗಳು ನಮ್ಮ ಜೀವನಕ್ಕೆ ಬಂದು ಕೇವಲ ಒಂದು ಮಾತಿನಿಂದಲೇ ನಮ್ಮ ಆಲೋಚನೆಗಳನ್ನು ಬದಲಾಯಿಸಿಬಿಡುತ್ತಾರೆ. ಇನ್ನು ಕೆಲವು ವ್ಯಕ್ತಿಗಳು ಒಂದು ಅವಕಾಶವನ್ನು ಒದಗಿಸಿ ನಮ್ಮ ಭವಿಷ್ಯವನ್ನು ಬದಲಾಯಿಸುತ್ತಾರೆ. ಮತ್ತು ಕೆಲವು ವ್ಯಕ್ತಿಗಳು ನಾವು ಕಷ್ಟದಲ್ಲಿದ್ದಾಗ ಬೆಂಬಲವಾಗಿ ನಿಂತು ನಮಗೆ ಧೈರ್ಯ ನೀಡುತ್ತಾರೆ. ಈಗ ಅಂತಹ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆ ಪ್ರಾರಂಭವಾಗುವ ಸೂಚನೆಗಳು ಕಾಣಿಸುತ್ತಿವೆ. ಈ ವ್ಯಕ್ತಿ ಹೊಸಬರಾಗಿರಬಹುದು ಅಥವಾ ಬಹಳ ಕಾಲದಿಂದ ನಿಮಗೆ ತಿಳಿದಿರುವ ವ್ಯಕ್ತಿಯೂ ಆಗಿರಬಹುದು. ಆದರೆ ಇದುವರೆಗೆ ಅವರ ಪಾತ್ರ ನಿಮ್ಮ ಜೀವನದಲ್ಲಿ ಅಷ್ಟೊಂದು ಮುಖ್ಯವಾಗಿ ಅನಿಸದೇ ಇದ್ದಿರಬಹುದು. ಈಗ ಮಾತ್ರ ಪರಿಸ್ಥಿತಿ ಬದಲಾಗಲಿದೆ. ನೀವು ಎದುರಿಸುತ್ತಿರುವ ಒಂದು ಸಮಸ್ಯೆಗೆ ಪರಿಹಾರ ತೋರಿಸುವ ವ್ಯಕ್ತಿಯ ರೂಪದಲ್ಲಿ ಅದೃಷ್ಟವು ನಿಮ್ಮ ಮುಂದೆ ಬರಬಹುದು. ಮುಖ್ಯವಾಗಿ ಜೂನ್ 26 ಮತ್ತು 27ರ ದಿನಾಂಕಗಳಲ್ಲಿ ನಡೆಯುವ ಪರಿಚಯಗಳು ಅಥವಾ ಸಂಭಾಷಣೆಗಳು ಭವಿಷ್ಯದಲ್ಲಿ ನಿಮಗೆ ಉಪಯುಕ್ತವಾಗುವ ಅವಕಾಶಗಳು ಹೆಚ್ಚಾಗಿವೆ. ಇತ್ತೀಚೆಗೆ ನೀವು ಕೆಲವರ ವರ್ತನೆಯಿಂದ ನಿರಾಶೆಗೊಂಡಿರಬಹುದು. ನಂಬಿದ ವ್ಯಕ್ತಿಗಳು ಮೋಸ ಮಾಡಿದರು ಎಂದು ಅನಿಸಿರಬಹುದು. ನೀವು ಮಾಡಿದ ಒಳ್ಳೆಯದನ್ನು ಗುರುತಿಸಲಿಲ್ಲ ಎಂದು ಬೇಸರಗೊಂಡಿರಬಹುದು. ಆದರೆ ಗ್ರಹಗಳು ಹೇಳುತ್ತಿರುವ ವಿಷಯವೇನೆಂದರೆ, ಎಲ್ಲರೂ ಒಂದೇ ಥರ ಇರುವುದಿಲ್ಲ. ನಿಮ್ಮ ಮಂದಿತನವನ್ನು, ಮೃದುತ್ವವನ್ನು ಅರ್ಥಮಾಡಿಕೊಳ್ಳುವ ವ್ಯಕ್ತಿಗಳೂ ಸಹ ನಿಮ್ಮ ಜೀವನದಲ್ಲಿದ್ದಾರೆ. ಅವರಲ್ಲಿ ಒಬ್ಬರು ಈಗ ನಿಮಗೆ ಕೀಲಿಕೈಯಾಗಲಿದ್ದಾರೆ. ಕೆಲವು ಜನರಿಗೆ ಈ ವಿಶೇಷ ವ್ಯಕ್ತಿ ಉದ್ಯೋಗದ ಅವಕಾಶಕ್ಕೆ ಕಾರಣವಾಗಬಹುದು. ಇನ್ನು ಕೆಲವು ಜನರಿಗೆ ವ್ಯಾಪಾರದಲ್ಲಿ ಸಹಾಯ ಮಾಡಬಹುದು ಮತ್ತು ಕೆಲವು ಜನರಿಗೆ ವಿವಾಹ ಅಥವಾ ಕೌಟುಂಬಿಕ ವಿಷಯಗಳಲ್ಲಿ ಬೆಂಬಲ ನೀಡಬಹುದು. ನೀವು ಊಹಿಸದ ಸ್ಥಳದಿಂದ ಬರುವ ಈ ಸಹಾಯವು ನಿಮ್ಮ ಜೀವನದಲ್ಲಿ ಹೊಸ ಭರವಸೆಯನ್ನು ತುಂಬುತ್ತದೆ. ಬಹಳ ಕಾಲದಿಂದ ನೀವು ಒಂಟಿಯಾಗಿ ಹೋರಾಡುತ್ತಿದ್ದ ಯುದ್ಧದಲ್ಲಿ ಈಗ ನಿಮ್ಮ ಪಕ್ಕದಲ್ಲಿ ನಿಲ್ಲುವ ವ್ಯಕ್ತಿ ಕಾಣಿಸುವ ಸಾಧ್ಯತೆ ಇದೆ. ದೇವರು ತಡ ಮಾಡಿದರೂ ಶ್ರೇಷ್ಠವಾದದ್ದನ್ನೇ ಕೊಡಲಿದ್ದಾನೆ ಎಂಬ ಪ್ರಮುಖ ಸಂದೇಶವು ಇಲ್ಲಿ ಮತ್ತೊಂದು ರೂಪದಲ್ಲಿ ಕಾಣಿಸುತ್ತಿದೆ. ನೀವು ಬಯಸಿದ ಸಹಾಯ ಹಿಂದೆ ಬರದೇ ಇರಬಹುದು, ಆದರೆ ಈಗ ನಿಮಗೆ ಅಗತ್ಯವಿರುವ ಸಮಯದಲ್ಲಿ ಸರಿಯಾದ ವ್ಯಕ್ತಿಯನ್ನು ದೇವರು ನಿಮ್ಮ ಮುಂದೆ ಕರೆತರಲಿದ್ದಾನೆ. ಕೆಲವು ಬಾರಿ ಹಣಕ್ಕಿಂತ ಒಳ್ಳೆಯ ಮನುಷ್ಯರು ದೊಡ್ಡ ವರವಾಗುತ್ತಾರೆ. ಈಗ ಅಂತಹ ವರ ನಿಮ್ಮ ಜೀವನಕ್ಕೆ ಪ್ರವೇಶಿಸುವ ಅವಕಾಶಗಳು ಕಾಣಿಸುತ್ತಿವೆ. ಈ ಸಮಯದಲ್ಲಿ ಹೊಸ ಪರಿಚಯಗಳನ್ನು ಕೀಳಾಗಿ ಅಂದಾಜಿಸಬೇಡಿ. ನಿಮ್ಮೊಂದಿಗೆ ಮಾತನಾಡುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಗೌರವಿಸಿ. ಒಂದು ಸಣ್ಣ ಪರಿಚಯ ದೊಡ್ಡ ಅವಕಾಶಕ್ಕೆ ಕಾರಣವಾಗಬಹುದು. ನೀವು ಎಂದೂ ಇಲ್ಲದ ರೀತಿಯಲ್ಲಿ ಹೊಸ ಆಲೋಚನೆಗಳೊಂದಿಗೆ ಮುನ್ನಡೆಯಬೇಕೆಂದು ಅನಿಸುತ್ತದೆ. ಅದೇ ನಿಮ್ಮ ಜೀವನದ ಹೊಸ ತಿರುವಿಗೆ ಪ್ರಾರಂಭವಾಗಬಹುದು. ವೃಶ್ಚಿಕ ರಾಶಿಯವರು ಎಷ್ಟೂ ಬಲಶಾಲಿಯಾಗಿ ಕಂಡರೂ ಅವರ ಜೀವನದಲ್ಲಿ ದೇವರ ಪಾತ್ರ ತುಂಬಾ ಪ್ರಮುಖವಾದದ್ದು. ಈ ರಾಶಿಯವರಿಗೆ ಆಧ್ಯಾತ್ಮಿಕ ಶಕ್ತಿ ಸಹಜವಾಗಿಯೇ ಇರುತ್ತದೆ. ಕಷ್ಟಕಾಲದಲ್ಲೂ ದೇವರ ಮೇಲಿನ ನಂಬಿಕೆಯನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುವುದಿಲ್ಲ. ಜೂನ್ 24, 25, 26, 27ರ ದಿನಾಂಕಗಳಲ್ಲಿ ನಿಮ್ಮ ರಾಶಿಯ ಮೇಲೆ ಕಾಣಿಸುತ್ತಿರುವ ಗ್ರಹಗಳ ಪ್ರಭಾವಗಳು ಹೇಳುತ್ತಿರುವ ವಿಷಯವೇನೆಂದರೆ, ಈ ಸಮಯದಲ್ಲಿ ಮಾಡುವ ಸಣ್ಣ ಆಧ್ಯಾತ್ಮಿಕ ಪರಿಹಾರವು ದೊಡ್ಡ ಫಲಿತಾಂಶವನ್ನು ನೀಡಬಲ್ಲದು. ಈ 4 ದಿನಗಳಲ್ಲಿ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಅಥವಾ ನಂತರ ಸ್ವಲ್ಪ ಸಮಯವನ್ನು ಮೀಸಲಿಟ್ಟು ಪರಮೇಶ್ವರನನ್ನು ಸ್ಮರಿಸಿ. ನಿಮ್ಮ ಮನಸ್ಸಿನಲ್ಲಿರುವ ಆಸೆಗಳನ್ನು ಹೇಳಿಕೊಳ್ಳಿ. ದೊಡ್ಡ ಪೂಜೆಗಳನ್ನು ಮಾಡಬೇಕಾದ ಅಗತ್ಯವಿಲ್ಲ. ಭಕ್ತಿಯಿಂದ ಒಂದು ದೀಪವನ್ನು ಹಚ್ಚಿ ಪ್ರಾರ್ಥಿಸಿದರೆ ಸಾಕು. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಭಕ್ತಿಯು ಗ್ರಹಬಲದೊಂದಿಗೆ ಸೇರಿ ಒಳ್ಳೆಯ ಫಲಿತಾಂಶಗಳನ್ನು ಆಕರ್ಷಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಜೂನ್ 26 ಶುಕ್ರವಾರದಂದು ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡುವುದು ನಿಮಗೆ ಧನ ಸಂಬಂಧಿ ವಿಷಯಗಳಲ್ಲಿ ಅನುಕೂಲತೆಯನ್ನು ಹೆಚ್ಚಿಸುತ್ತದೆ. ಜೂನ್ 27 ಶನಿವಾರದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಸಮಯ ಕುಳಿತು ಹನುಮಾನ್ ಚಾಲೀಸಾವನ್ನು ಕೇಳುವುದು ಅಥವಾ ಓದುವುದು ಒಳ್ಳೆಯದು. ಬುಧವಾರ ಮತ್ತು ಗುರುವಾರದಂದು ಜೂನ್ 24, 25 ಮುಂಜಾನೆ ಸೂರ್ಯನಾರಾಯಣ ಸ್ವಾಮಿಗೆ ನಮಸ್ಕಾರ ಮಾಡುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ.
ಈ ಸಮಯದಲ್ಲಿ ಒಂದು ಸಣ್ಣ ದಾನ ಮಾಡುವುದು ಸಹ ಶುಭಪ್ರದವಾಗಿರುತ್ತದೆ. ಹಸಿದವರಿಗೆ ಅನ್ನದಾನ ಮಾಡುವುದು, ಪಕ್ಷಿಗಳಿಗೆ ಧಾನ್ಯಗಳನ್ನು ಹಾಕುವುದು ಅಥವಾ ಅಗತ್ಯವಿರುವವರಿಗೆ ಸಹಾಯ ಮಾಡುವುದರ ಮೂಲಕ ನಿಮ್ಮ ಜೀವನದಲ್ಲಿ ಸ್ಥಗಿತಗೊಂಡಿದ್ದ ಕೆಲವು ಶಕ್ತಿಗಳು ಚಲಿಸಲು ಪ್ರಾರಂಭಿಸುತ್ತವೆ. ವೃಶ್ಚಿಕ ರಾಶಿಯವರಿಗೆ ದಾನದ ಮೂಲಕ ಬರುವ ಪುಣ್ಯಫಲವು ತುಂಬಾ ಬೇಗನೆ ಕೆಲಸ ಮಾಡುತ್ತದೆ. ಮುಖ್ಯವಾಗಿ ಈ 4 ದಿನಗಳಲ್ಲಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 21 ಬಾರಿ ಜಪಿಸಿ. ಈ ಮಂತ್ರವು ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನು ಕಡಿಮೆ ಮಾಡುತ್ತದೆ, ನಿಮ್ಮ ಆಲೋಚನೆಗಳನ್ನು ಸ್ಥಿರಗೊಳಿಸುತ್ತದೆ ಮತ್ತು ನಿಮಗೆ ಅಗತ್ಯವಿರುವ ದಾರಿಯನ್ನು ತೋರಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಕೆಲವರಿಗೆ ಈ ಜಪದ ನಂತರ ಮನಸ್ಸಿನಲ್ಲಿ ಒಂದು ಸ್ಪಷ್ಟತೆ ಬರಬಹುದು, ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಅರ್ಥವಾಗಬಹುದು. ದೇವರು ತಡ ಮಾಡಿದರೂ ಶ್ರೇಷ್ಠವಾದದ್ದನ್ನೇ ಕೊಡಲಿದ್ದಾನೆ ಎಂಬ ಪ್ರಮುಖ ಸಂದೇಶವು ಕೇವಲ ಜ್ಯೋತಿಷ್ಯದ ಫಲಿತಾಂಶ ಮಾತ್ರವಲ್ಲ, ಅದು ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಒಂದು ದೈವಿಕ ಸಂಕೇತವಾಗಿದೆ. ನೀವು ಇದುವರೆಗೆ ಎದುರಿಸಿದ ವಿಳಂಬಗಳು, ಅಡೆತಡೆಗಳು, ನಿರಾಶೆಗಳು ಎಲ್ಲವೂ ಒಂದು ದೊಡ್ಡ ಬದಲಾವಣೆಗೆ ಮುಂಚೆ ಬರುವ ಪರೀಕ್ಷೆಗಳಾಗಿರಬಹುದು. ಅದಕ್ಕಾಗಿಯೇ ಈ ಸಮಯದಲ್ಲಿ ದೇವರ ಮೇಲಿನ ನಂಬಿಕೆಯನ್ನು ಮತ್ತಷ್ಟು ಬಲಪಡಿಸಿ. ನೀವು ಇಡುವ ಪ್ರತಿಯೊಂದು ಒಳ್ಳೆಯ ಹೆಜ್ಜೆಯನ್ನು ದೈವವು ಗಮನಿಸುತ್ತಿದೆ. ವೃಶ್ಚಿಕ ರಾಶಿಯವರಿಗೆ ಜೂನ್ 24, 25, 26, 27 ರ ದಿನಾಂಕಗಳು ಸಾಮಾನ್ಯ ದಿನಗಳಲ್ಲ. ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆಗಳು ಪ್ರಾರಂಭವಾಗುವ ಸೂಚನೆಗಳು ಸ್ಪಷ್ಟವಾಗಿ ಕಾಣಿಸುತ್ತಿವೆ. ಕೆಲವರಿಗೆ ಅದು ಹಣದ ರೂಪದಲ್ಲಿ ಬರಬಹುದು, ಇನ್ನು ಕೆಲವರಿಗೆ ಉದ್ಯೋಗದ ರೂಪದಲ್ಲಿ ಬರಬಹುದು ಮತ್ತು ಕೆಲವರಿಗೆ ಪ್ರೀತಿ, ವಿವಾಹ, ಕೌಟುಂಬಿಕ ಆನಂದದ ರೂಪದಲ್ಲಿ ಬರಬಹುದು. ಇನ್ನು ಕೆಲವರಿಗೆ ಮಾನಸಿಕ ಶಾಂತಿಯ ರೂಪದಲ್ಲಿ ಬರಬಹುದು. ಆದರೆ ಒಂದು ವಿಷಯ ಮಾತ್ರ ಖಚಿತವಾಗಿ ಕಾಣಿಸುತ್ತಿದೆ. ನೀವು ಎಷ್ಟೋ ಕಾಲದಿಂದ ಕಾಯುತ್ತಿದ್ದ ಒಂದು ಆಸೆ ಈಗ ನಿಮಗೆ ಹತ್ತಿರವಾಗುತ್ತಿದೆ. ಆದ್ದರಿಂದ ಈ ದಿನಗಳಲ್ಲಿ ಭಯವನ್ನಲ್ಲ, ನಂಬಿಕೆಯನ್ನು ಆಯ್ಕೆ ಮಾಡಿಕೊಳ್ಳಿ. ನಿರಾಶೆಯನ್ನಲ್ಲ, ಭರವಸೆಯನ್ನು ಆಯ್ಕೆ ಮಾಡಿಕೊಳ್ಳಿ. ಧಾವಂತವಿಲ್ಲದೆ ತಾಳ್ಮೆಯಿಂದ ಮುನ್ನಡೆಯಿರಿ, ಏಕೆಂದರೆ ವಿಧಿಯು ನಿಮಗಾಗಿ ಒಂದು ಒಳ್ಳೆಯ ಅಧ್ಯಾಯವನ್ನು ಸಿದ್ಧಪಡಿಸುತ್ತಿದೆ. ನೀವು ಇದುವರೆಗೆ ಕಂಡ ವಿಳಂಬದ ಹಿಂದೆಯೂ ಒಂದು ಕಾರಣವಿದೆ. ಸರಿಯಾದ ಸಮಯ ಬಂದಾಗ ದೇವರು ನೀಡುವ ವರವು ನಮ್ಮ ಊಹೆಗಿಂತ ಶ್ರೇಷ್ಠವಾಗಿರುತ್ತದೆ. ಈ ವೃಶ್ಚಿಕ ರಾಶಿಯ ಫಲಿತಾಂಶಗಳು ನಿಮಗೆ ಇಷ್ಟವಾದಲ್ಲಿ ಮಾಹಿತಿಗೆ ಒಂದು ಲೈಕ್ ಮಾಡಿ. ಇನ್ನು ನಮ್ಮ ಶ್ರೀ ಭಕ್ತಿ ಜ್ಯೋತಿಷ್ಯ ಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ಮ ರಾಶಿಯ ಹೆಸರು ಮತ್ತು ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ಪರಮೇಶ್ವರನ ಕೃಪೆ, ಗುರುಗ್ರಹದ ಅನುಗ್ರಹ ಮತ್ತು ದೈವಿಕ ಆಶೀರ್ವಾದ ಯಾವಾಗಲೂ ನಿಮ್ಮ ಕುಟುಂಬದ ಮೇಲಿರಲಿ ಎಂದು ಮನಸಾರೆ ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು.